ಅಲ್ಲ ರೀ, ಪೊಲೀಸ್ ಅಂತ ಬರ್ಕೊಂಡು ಜಾಬ್ಗೆ ಹೋಗೋನು ನನ್ನ ನಮ್ಮಟ್ಟೆ ಮೇಲೆ ಯಾಕೆ ಹೊಡಿತೀರಾ ನೀವು ಆಟೋದವ್ರ ಮೇಲಟೆ? ಹಾಂ, ಅಲ್ಲ ಗುರು, ಪೊಲೀಸ್ ಅಂತ ನೀವು ನಿಮ್ಮ ಅಣ್ಣ ಪೊಲೀಸ್ ಆಗ್ಬಿಟ್ರೆ ನೀವು ಅಲ್ಲಿಗಲ್ ಬಿಸ್ನೆಸ್ ಮಾಡ್ಬೋದಾ? ಹಾಂ, ಹೊಡೆದಿದ್ಯಲ್ಲ, ಡ್ಯೂಟಿ ಮಾಡಿದ್ಯಲ್ಲ ಎಲ್ಲ ನೀವು ಮಾಡಿಬಿಟ್ರೆ ನಾನು 5 ಲಕ್ಷ ಬಂಡವಾಳಕ್ಕೆ ನಾನೇ ಅವ್ರ ಅಮ್ಮ ದೆಂಗಿಸ್ಕೋಬೇಕಾ ಗುರು? ಅಲ್ಲ ನೀನು ಬಾ ಓಡಿಸು, ಆಟೋ ಓಡಿಸು, ಬೇಡ ಅಂತಾರ? ಅಲ್ಲ ಪೊಲೀಸ್ ಅಂತ ಹೇಳಕ್ಕೆ ನಾಚಿಕೆ ಆಗಲ್ವ ನಿಮಗೆಲ್ಲ? ಇರೋ ಪೊಲೀಸ್ ಅನ್ನೋಕ್ಕೆ ನಾಚಿಕೆ ಆಗಲ್ವ ನಿನಗೆ? ಏನು ಕರೆಸ್ತೀಯ ನಿಮ್ಮ ಅಣ್ಣನ? ಹಾಂ, ನೀವು ಹೇಳ್ದಲ್ಲ ಈಗ ನೀವು ನಮ್ಮ ಅಣ್ಣ ಪೊಲೀಸ್ ಅಂತ, ಮತ್ತು ಪೊಲೀಸ್ ಇದು ಹಾಕಿದೆಯಲ್ಲಪ್ಪ, ಪೊಲೀಸ್ ಬೋರ್ಡ್ ಹಾಕೊಂಡಿದ್ಯಾ? ಮತ್ತು ನಿಂಗೆ ಯಾರು ರೈಸ್ ಕೊಟ್ಟೋರು ಹಾಕಾಕಿದ್ದು? ರೈಸ್ ಕೊಟ್ಟೋರು ಯಾರು ನಿನ್ಗೆ ಹಾಕಾಕಿದ್ದು? ಹಾಂ, ಯಾರು ರೈಸ್ ಕೊಟ್ಟೋರು ನಿನ್ಗೆ ಹಾಕೋಕ್ಕೆ? ನಾಚಿಕೆ ಆಗಲ್ವ ನಿಮಗೆಲ್ಲ? ದುಡೀರಿ, ಬಂದು ಆಟೋ ಹೊಡೆದು ದುಡೀರಿ, ನಿಮ್ಗೆ ಯಾರು ಬೇಡ ಅಂತಾರೆ? ಸಾರಿ ಅಲ್ಲ ರೀ, ನಾನು ಈಗ 5 ಲಕ್ಷ ಬಂದು ನಾನು ರೋಡಲ್ಲಿ ಮಲಗಿದ್ದು ನೋಡಿ, ಎಲ್ಲ ಹೆಂಗೆ ಮಲ್ಗವ್ರೆ? ಇನ್ನು ಯಾವಾಗ ರೀ ನಾವು ಬುದ್ಧಿ ಕಲಿಯೋದು? ನಮಗೆಲ್ಲ ಏನು ನಮ್ಮನ್ನ ಆ ಥರ ಓಡಿಸ್ಬಿಟ್ರೆ ಅಂತ ಹೋಯ್ತೀವಿ ಎಲ್ಲರೂ. ಈ ಪೊಲೀಸ್ ಅಂತ ಯಾಕೆ ಬೇಡ ಹಾಕೊಂಡಿದ್ದೆ ಅಂತ ನಾನು ಕೇಳ್ತಾ ಇರೋದು. ಪೊಲೀಸ್ ಗಾಡಿ ಹಾಕೋ ರೋಡ್ ರೈಟ್ಸ್ ಇಲ್ಲ ಗೊತ್ತಾ ನಿಮಗೆ? ಪೊಲೀಸ್ ಗಾಡಿ ಹಾಕೊಂಡು ನೀನು ಬಾಡಿಗೆ ಹೊಡಿತೀಯ, ಇಲ್ಲಿಗಲ್ ಅಂತ ಏನು ಬಾಡಿಗೆ ಹೊಡಿತೀರ ನೀವು? ನಾನು ಕೇಳೋದು ನಿನಗೆ ಅಲ್ವಾ? ಎಲ್ಲರಿಗೂ ಒಂದೇ ಕಾನೂನು ಅಲ್ವಾ? ಅಂಬೇಡ್ಕರ್ ಬರೆದು ಎಲ್ಲ ಕಾನೂನು ಅಲ್ವಾ? ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ MLA ಮಿನಿಸ್ಟ್ರು ಬೂಟ್ ನಗ್ತಾ ಇರೋದು. ಅದೇನು ರೀ ಅಂಬೇಡ್ಕರ್ ಬರ್ದಿರೋದು? ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಹೋಗು, ಪೊಲೀಸ್ ಅಂತ ಹೇಳ್ತೀಯಲ್ಲ, ಬೇವರ್ಸಿಗಳೆಲ್ಲ ತಂದು